ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಅಭಿಲೇಖನಾಲಯದ ಭೂ ಸುರಕ್ಷಾ ಯೋಜನೆಯಡಿ ಕಂದಾಯ ದಾಖಲೆಗಳ ಗಣಕೀಕರಣಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ರೈತರಿಗೆ ಖಾತೆ ಮಾಡಿಕೊಡಲು ವಿನಾಕಾರಣ ಅಲೆಸದೆ ಅವರ ದಾಖಲೆಗಳು ಕಾನೂನು ರೀತ್ಯ ಸರಿಯಾಗಿ ಇದ್ದಲ್ಲಿ ತ್ವರಿತವಾಗಿ ಖಾತೆ ಮಾಡಿಕೊಡಿ ಎಂದು ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಶಾಸಕ ಎಚ್.ಡಿ. ರೇವಣ್ಣ ಸಲಹೆ ನೀಡಿದರು. ಗಣಕೀಕರಣಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಂದಾಯ ದಾಖಲೆಗಳ ಗಣಕೀಕರಣಗೊಳಿಸುವ ಸರ್ಕಾರದ ಈ ಯೋಜನೆಯ ಪ್ರಯೋಜನವನ್ನು ರೈತರು ಪಡೆಯಬೇಕೆಂದರು. ಪ್ರಭಾರ ತಹಶೀಲ್ದಾರ್ ರಮೇಶ್ ಮಾತನಾಡಿ, ಭೂ ದಾಖಲೆಗಳ ಡಿಜಿಟಲೀಕರಣ ಉತ್ತಮ ಕಾರ್ಯವಾಗಿದ್ದು, ಪ್ರತಿಯೊಂದು ದಾಖಲೆ ಪತ್ರಗಳ ಸ್ಕ್ಯಾನಿಂಗ್ ಮಾಡುವ ಜೊತೆಗೆ ದಾಖಲಿಸಬೇಕು. ಪ್ರತಿಯೊಂದು ಕಡತಗಳನ್ನು ಗಣಕೀಕರಣಗೊಳಿಸಿ ಪರಿಶೀಲನೆ ನಡೆಸಿ ನಂತರ ಅಪ್ಲೋಡ್ ಮಾಡಬೇಕು. ಪ್ರತಿಯೊಂದು ದಾಖಲೆಯನ್ನು ಈ ರೀತಿ ಮಾಡಬೇಕಾದ ಕಾರಣ ಹೆಚ್ಚು ಸಮಯಾವಕಾಶ ಬೇಕಿದೆ. ಈ ಕಾರ್ಯ ಸಂಪೂರ್ಣಗೊಂಡ ನಂತರದ ದಿನಗಳಲ್ಲಿ ದಾಖಲೆಗಳು ಶಾಶ್ವತವಾಗಿ ಸುಭದ್ರವಾಗಿ ಇಡಬಹುದು. ಜೊತೆಗೆ ಕದಿಯಲು ಅಥವಾ ತಿದ್ದಲು ಅಥವಾ ಕಳೆಯಲು ಅಸಾಧ್ಯವಾಗುತ್ತದೆ. ತಂತ್ರಜ್ಞಾನದಿಂದ ನಿಮ್ಮ ಕೈಗೆ ಶಕ್ತಿ ಹಾಗೂ ನೇರ ಸುಲಭ ಲಭ್ಯತೆ ಇರುತ್ತದೆ ಮತ್ತು ತ್ವರಿತ ಸರಳ ಆಡಳಿತ ಸೇವೆಯನ್ನು ಒದಗಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ದಿವಸ ನಾವು ಭೂ ಸಂರಕ್ಷಣೆ ಅಂತ ಯೋಜನೆಯನ್ನು ನಮ್ಮ ಆಫೀಸ್ನಲ್ಲಿ ಜಾರಿಗೆ ತರ್ತಾ ಇದ್ವಿ. ಅಂದರೆ ನಮ್ಮ ಅಭಿಲೇಖಾಲಯದಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಸ್ಕ್ಯಾನ್ ಮಾಡಿ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡ್ತೀವಿ. ಮುಂದೆ ಈ ಯಾವುದೇ ಕಡತಗಳು ಹಾಳಾಗದಂಗೆ ಸಂರಕ್ಷಣೆ ಮಾಡೋದಕ್ಕೆ ಅವಕಾಶ ಆಗ್ತದೆ. ಅದನ್ನು ಈ ದಿವಸ ಮಾನ್ಯ ಶಾಸಕರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ABCD ಅಂತ ಹೇಳಿದ್ರೆ ಸ್ವಲ್ಪ ಹೇಳಿ. ಇಲ್ಲಿ ನಮ್ಮಲ್ಲಿ 4 ರೀತಿ ಕಡತಗಳನ್ನು ಡಿವೈಡ್ ಮಾಡಿರ್ತೀವಿ. ಪರ್ಮನೆಂಟು A ಇರ್ತದೆ, ಆಮೇಲೆ B, C, D ಇರ್ತದೆ. ಇವಕ್ಕೆಲ್ಲ ಬೇರೆ ಬೇರೆ ಅವಧಿ ಇರ್ತದೆ. ಇವೆಲ್ಲವನ್ನೂ ನಾವು ಅಪ್ಲೋಡ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಅಂದರೆ ಇನ್ನು ಮುಂದೆ ಯಾವುದೇ ರೀತಿ ಕಡತಗಳು ಹಾಳಾಯಿತು ಮತ್ತು ತಿದ್ದುಪಡಿ ಆಯಿತು ಇವು ಯಾವುದಕ್ಕೂ ಅವಕಾಶ ಆಗಲ್ಲ. ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಈ ದಿವಸ ಈ ತಾಲೂಕಿನಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ. ನಾಳೆ ಸಂಕ್ರಾಂತಿ ಈಗೆಲ್ಲ ಭಗವಂತ ಒಳ್ಳೆ ಈಗ ಎಳ್ಳು ಎಲ್ಲ ಇದೆ ಅಂತಪ್ಪ, ಎಲ್ಲರೂ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ನಮ್ಮ ಪತ್ರಿಕಾ ಕ್ಷೇತ್ರ ಒಳ್ಳೆಯ ಸಂದರ್ಭದಲ್ಲಿ ಇದ್ದೇವೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಇವತ್ತು ಕಂಪ್ಯೂಟೀಕರಣ ಮಾಡಬೇಕು, ಎಲ್ಲ ಹಳೆ ದಾಖಲೆಗಳನ್ನ ಅಂತ ಮಾಡಿದ್ರೆ ಅದು ಒಳ್ಳೆಯ ಅದನ್ನು ಮಾಡಿ ಬಾಕಿ ಏನೇ ಇರಲಿ ಒಳ್ಳೆಯದಾಯಿತು. ಆಮೇಲೆ ಕಂದಾಯ ಇಲಾಖೆ ನಾನು ಅಧಿಕಾರಿಗಳಿಗೂ ಮನವಿ ಮಾಡೋದಿಷ್ಟೇ, 2 ವರ್ಷ 3 ವರ್ಷ ಖಾತೆ ಮಾಡೋದ ತಿರುಗಿಸ್ಕೋಬೇಡಿ, ದಯಮಾಡಿ ಮಾಡಿ ಅವ್ರು ರೈತರು ಬಂದಾಗ ಮಾಡಿಕೊಡಿ ಅಂತೇಳಿ ನಾನು ತಳಮಟ್ಟದಿಂದ ವಿಲೇಜ್ ಅಕೌಂಟೆಂಟಿಂದ ಪಾಪ ನಾನು ತಹಸೀಲ್ದಾರ್ ಮೇಲಾಗಲಿ ಇವ್ರ ಮೇಲಾಗಲಿ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಇಲ್ಲ. VAಗಳು ದಯಮಾಡಿ ತಿರುಗಿಸೋಕೆ ಹೋಗಬೇಡಿ, ದಯಮಾಡಿ ಏನಿದೆ ಕಾನೂನಿಗೆ ಮಾಡ್ತೀವಿ. ಕಾನೂನಲ್ಲಿದ್ದರೆ ಅವಕಾಶ ಇಲ್ಲಿ ಮಾಡಿ ತಿಂದವರೆ ಕೊಡ್ತಾಯಿರ್ತೀವಿ ಅಷ್ಟೇ. ಎಲ್ಲ ಪುಸ್ತಕರಿಗೆ ಒಳ್ಳೆಯದು ಕುರಿತು ನೋಡಿಸಿಲ್ಲ ಪಾಪ ಹೆಣ್ಮಕ್ಳು. ನಾನು ನೀನು ಇದ್ಕಿದ್ದೀನಿ ಹೇಳಿ ಸರ್, ಏನು ಸುರೇಶ್ ಅಣ್ಣ ನೀವೇ ಹೋಗಿ ಸ್ಥಳ ನೋಡ್ಕೆ ಬಂದಿದ್ದೀರಿ. ನಾನು ಹೇಳೋದು ಕಾರ ಬಿದ್ದರೆ ಒಂದು ಸೈಡಲ್ಲಿ ಅಳತೆ ಮಾಡಿ ಗಡೆ ಎಲ್ಲ ತೆಗೆದು ತೆಂಗಿನ ಎಲ್ಲ ನಾಶ ಮಾಡೋದು. ರಸ್ತೆ ಬೇರೆ ಕಡೆ ಬಿಟ್ಟಿದ್ದಾರೆ ಸರ್, ಬಿಟ್ಟಿದ್ರು ಇವರು ಜಮೀನು ಮಧ್ಯದಲ್ಲಿ ಈ ಹುಡುಗರೆಲ್ಲ ಇಲ್ಲೇ ಇವ್ರು ಎದುರುಗಡೆ ಬೈತಾರಲ್ಲ, ಇನ್ನೊಂದು 2-3 ಜನ PTS ಕೆಲಸ ಮಾಡ್ತಾರೆ, ಅವ್ರಿಗೂ ಭಾರಿ ತಪ್ಪಾಡಿ ಇದ್ರೆ ಫೋನ್ ಓಡಿಸ್ತಾರೆ.